వెల్కమ్ టు ది తెస్పీ ఆన్ యూట్యూబ్ ఛానల్. సో ఈరోజు అయితే మనం బెంగళూరులో మోస్ట్ ఫేమస్ ప్లేస్ మాన్యత టెక్ పార్క్ ఫుడ్ స్ట్రీట్లో ఉన్నాం అనమాట. సో ఇక్కడైతే మనకి బెంగళూరు ఇన్సైడ్ సో ఎలా అయితే కోరమంగళ, అశ్వత్ నగర్ ఆ విధంగా వాతావరణం ఉంటుందో సో అలాంటి వాతావరణం ఇక్కడ ఉంటుంది. సో మీరు చూసుకోవచ్చు. సో ఈ విధంగా అనమాట, ఇది మెయిన్ ఫుడ్ స్ట్రీట్ అనమాట ఇది. సో అందులో ఈరోజు మెయిన్గా వచ్చేసి మాన్యతకి ఆపోజిట్గా ఉన్న ది ఐ ఆప్టికల్స్ విజన్ సెంటర్ దగ్గరికి అయితే మనము రావడం జరిగింది. సో చూద్దాం, లోపలికి వెళ్దాం, దాని గురించి మొత్తం ఎలా వాళ్ళు ఎక్స్ప్లెయిన్ చేస్తారు ఏమనేది మనం తెలుసుకుందాం. ఓకే, వెల్కమ్. ಹಾಯ್ ಅಣ್ಣ. ಸೊ ನಾವಾದ್ರೆ ಇದು ಎಸ್ ಪಿ ಆನ್ ಯೂಟ್ಯೂಬ್ ಚಾನಲ್ ಇಂದ ಬಂದಿದ್ದೀವಿ. ಸೊ ನಿಮ್ಮ ಹೆಸರು? ಮಧು ಅಂತ. ಓಕೆ, ಸೊ ನೀವು ಈ ಎಷ್ಟು ದಿನದಿಂದ ಈ ಬಿಸ್ನೆಸ್ ಮಾಡ್ತಿದ್ದೀರಾ? ನಾನ್ ಬಿಸ್ನೆಸ್ ಮಾಡ್ತಿರೋದು ಈಗ ಒಂದು 11 ಇಯರ್ಸ್ ಇಂದ ಮಾಡ್ತಾ ಇದ್ದೀನಿ. ಈ ಲೊಕೇಶನ್ ಅಲ್ಲಿ ಒಂದು 2.5 ಇಯರ್ಸ್ ಇಂದ ಇದ್ದೀನಿ. ಇದಕ್ಕೆ ಮುಂಚೆ ಮಾರತಳ್ಳಿ ಲೊಕೇಶನ್ ಅಲ್ಲಿ ಇದ್ದೆ, ಈಗ ಮಾನ್ಯತಾ ಟೆಕ್ ಪಾರ್ಕ್ ಲೊಕೇಶನ್ ಅಲ್ಲಿ ಇದೆ. ಓಕೆ, ಸೊ ಮಾರತಳ್ಳಿಗೆ ಇಲ್ಲಿಗೆ ಶಿಫ್ಟ್ ಆಗೋಕೆ ಮೇನ್ ಏನು ಏನು ಬಂತು ಅಲ್ಲಿ? ನನ್ನ ಕಾನ್ಸಂಟ್ರೇಷನ್ ಬಂದ್ಬಿಟ್ಟು IT ಪ್ರೊಫೆಷನಲ್ಸ್ ಗೆ ಒಂದೊಳ್ಳೆ ವಿಷನ್ ಪ್ರೊಟೆಕ್ಟಿವ್ ಗ್ಲಾಸಸ್ ಕೊಡ್ಬೇಕು ಅಂತೇಳಿ. ಇವನ್ ಮಾರತಳ್ಳಿ ಕೂಡ IT ಸೆಕ್ಟರ್, ಇವನ್ ಮಾನ್ಯತಾ ಟೆಕ್ ಪಾರ್ಕ್ ಕೂಡ IT ಸೆಕ್ಟರ್. ಸೊ ಹಂಗಾಗಿ IT ಕಸ್ಟಮರ್ಸ್ ಗೆ ನನಗೆ ಸರ್ವಿಸ್ ಮಾಡ್ಬೇಕು ನೋಡಿ. ಅನ್ನೋರ್ಗೆ ಎಷ್ಟು ಒಂದು ವಿಷನ್ ಇಂದ ಮಾಡಿದ್ದಾರೆ ಅಂದ್ರೆ IT ಪ್ರೊಫೆಷನಲ್ಸ್ ಗೆ ಒಂದು ಒಳ್ಳೆ ಇದು ವಿಷನ್ ಇದು ಕೊಡಬೇಕು ಅಂತ ಈ ಆಪ್ಟಿಕಲ್ಸ್ ಇದು ಮಾಡಿದ್ದಾರೆ ಅನ್ನೋರು. ಐ ವಿಲ್ ಬಿ ವೆರಿ ಅಪ್ರಿಶಿಯೇಟ್ ಅಂಡ್ ಐ ಆಮ್ ವೆರಿ ಇಂಪ್ರೆಸ್ ಅಬೌಟ್ ದಟ್. ಸೊ ಐ ವೆರಿ ಇಂಪ್ರೆಸ್ ಮೊದಲ ಅದ್ರ ಬಗ್ಗೆ. ಸೊ ಇದು ಅಂದ್ರೆ ಯಾವಾಗ ಸ್ಟಾರ್ಟ್ ಮಾಡಿದ್ದೀರಾ? ಸೊ ಯಾವಾಗದಿಂದ ಸ್ಟಾರ್ಟ್ ಮಾಡಿದ್ದೀರಾ? ನಾನು ಆಪ್ಟಿಕಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು 2013 ಅಲ್ಲಿ. ಓಕೆ, ಆದ್ರೆ ನಾನು ಇದಿದ್ದು 2013 ಅಲ್ಲಿ ನಾನು ಆಕ್ಚುಲಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ನಾನು ಓನ್ ಆಗಿ ಸ್ಟಾರ್ಟ್ ಮಾಡಿ ಈಗ 2.5-3 ಇಯರ್ಸ್ ಆಗಿದೆ. ಅದಕ್ಕೆ ಮುಂಚೆ ನಾನು ಇನ್ನೊಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೆ. ಓಕೆ ಓಕೆ ಓಕೆ. ಅಂದ್ರೆ ಆಪ್ಟಿಕಲ್ ಬಿಸ್ನೆಸ್ ಮಾಡೋಕೆ ನಿಮ್ಗೆ ಇನ್ಸ್ಪೈರ್ ಎಲ್ಲಿಂದ, ಅಂದ್ರೆ ಏನು ಒಂದು ಇನ್ಸ್ಪಿರೇಷನ್ ಎಲ್ಲಿಂದ ಅಂತಂದ್ರೆ, ನಾನು ನಮ್ಮ ತಂದೆಯವರು ಕೊಟ್ಟಂತ ಒಂದು ಡೈರೆಕ್ಷನ್ ಇದು. ನಮ್ಮ ಫಾದರ್ಗೆ ಸ್ವಲ್ಪ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿರೋದ್ರಿಂದ ಅವ್ರಿಗೆ ಈ ಆಪ್ಟಿಕಲ್ಸ್ ಅವ್ರ ಫ್ರೆಂಡ್ಸ್ ಸರ್ಕಲ್ ಇಂದ ಅವ್ರಿಗೆ ಒಂದು ಐಡಿಯಾ ಬಂದಿತ್ತು. ನನಗೆ ಆ ಕೋರ್ಸ್ ಮಾಡಿಸಿದ್ರು, ಆಪ್ಟೋಮೆಟ್ರಿ ಕೋರ್ಸ್ ಮಾಡಿಸಿದ್ರು. ಹಂಗಾಗಿ ನಾನು ಈ ಆಪ್ಟಿಕಲ್ ಇಂಡಸ್ಟ್ರಿಗೆ ಎಂಟ್ರಿ ಆಗೋದಕ್ಕೆ ರೀಸನ್ ಆಯ್ತು. ಓಕೆ, ಅನ್ನೋರು ಒಂದು ನಮ್ಗೆ ಗೊತ್ತಿಲ್ಲ ಇದು ಆಪ್ಟಿಮಿಸ್ಟಿಕ್ ಕೋರ್ಸ್, ಆಪ್ಟೋಮೆಟ್ರಿ ಕೋರ್ಸ್ ಅಂತ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು ಯಾವಾಗ ಮಾಡೋದು ಅಂದ್ರೆ PUC ಮುಗಿದ್ಮೇಲೆ ಮಾಡೋದು? ಇದು 10th ಅಂದ್ರೆ SSLC ಮೇಲೇನು ಬೇಕಾದ್ರೂ ಮಾಡಬಹುದು. ಪ್ಯಾರಾಮೆಡಿಕಲ್ ಕೋರ್ಸ್ ಅಂತೀವಿ, ಅದು 3 ಇಯರ್ಸ್ ಕೋರ್ಸ್. 10th ಆದ್ಮೇಲೆ ಸೆಕೆಂಡ್ PU ಆದ್ಮೇಲೆ 2 ಇಯರ್ಸ್ ಕೋರ್ಸ್ ಆಗುತ್ತೆ, ಅದೇ ಪ್ಯಾರಾಮೆಡಿಕಲ್ ಕೋರ್ಸ್. ಇನ್ನ ಒಂದಿದೆ, ಸೆಕೆಂಡ್ PU ಇದು ಸೈನ್ಸ್ ತಗೊಂಡಿದ್ದು, ನೆಕ್ಸ್ಟ್ ಬಂದ್ಬಿಟ್ಟು ಆಪ್ಟೋಮೆಟ್ರಿ BSc ಮಾಡ್ಬೋದು. ಆಪ್ಟೋಮೆಟ್ರಿ BSc ಆಪ್ಟೋಮೆಟ್ರಿ ಆದ್ಮೇಲೆ ನೆಕ್ಸ್ಟ್ MSc ಆಪ್ಟೋಮೆಟ್ರಿ ಮಾಡ್ಕೋಬಹುದು. ಸೊ ಇದ್ರಲ್ಲಿ ಒಳ್ಳೆ ಸ್ಕೋಪ್ ಇದೆ. ಇದರಲ್ಲಿ ಯಾವುದೇ ರೀತಿಯಾದಂತ ಅನ್ಎಂಪ್ಲಾಯ್ಮೆಂಟ್ ಅಂತ ಇರೋದಿಲ್ಲ. ಈ ಕೋರ್ಸ್ ಮಾಡಿದವರು ಎಲ್ಲರೂ ಬಿಸಿ ಇದ್ದಾರೆ. 100% ಜಾಬ್ ಓರಿಯೆಂಟೆಡ್ ಕೋರ್ಸ್ ಇದು. 100% ಜಾಬ್ ಅಂತೂ ಇದ್ದೇ ಇರುತ್ತೆ. ಸೊ ಜಾಬ್ ಮಾಡ್ಬೇಕು ಅಂತ ಇರೋರು ಯಂಗ್ಸ್ಟರ್ಸ್ಗೆ ಈ ಒಂದು ಕೋರ್ಸ್ ಏನಿದೆ ಅದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಡೆಫಿನೆಟ್ಲಿ. ಮತ್ತೆ ಅವ್ರು ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಒಂದು ಒಳಗಡೆಯಿಂದಾನೇ ಮೋಟಿವೇಶನ್ ಸಿಗುತ್ತೆ. ಈ ಒಂದು ಕೋರ್ಸ್ ಮಾಡಿ ನಾನು ಇದ್ರ ಮೇಲೆನೆ ಕೆಲಸ ಮಾಡ್ಬೇಕು ನಮ್ ಲೈಫ್ ಲಾಂಗ್ ಅಂತ ಹೇಳಿ. ತುಂಬಾ ಒಳ್ಳೆ ಸಬ್ಜೆಕ್ಟ್ ಇರುತ್ತೆ ಇದು. ನೀವು ಆಂಧ್ರನ ಇಲ್ಲಿ ಕರ್ನಾಟಕ ಎಜುಕೇಶನ್ ಆಗಿರೋದು? ನಾನು ಕರ್ನಾಟಕ ಬ್ಯಾಂಗ್ಳೂರಲ್ಲೇ ಎಜುಕೇಶನ್ ಆಗಿರೋದು. ಸೊ ನಮ್ಮ ಆಂಧ್ರದಲ್ಲಿ ಆದ್ರೆ MPC BIPC ಅಂತ ಒಂದು ಅದು ಪಾಪ್ಯುಲರ್ ಕೋರ್ಸ್, ಅದೇ ಮಾಡ್ತಿರ್ತಾರೆ. ಅಂದ್ರೆ 80% ಅದೇ ಮಾಡ್ತಿರ್ತಾರೆ. ಇಲ್ಲಿ BCom ಅಂತ ಒಂದು ಕೋರ್ಸ್ ಜಾಸ್ತಿ ಇದೆ. ಅದು ನಿಮ್ಗೆ ಯಾಕೆ ಇದು ಅಂದ್ರೆ ಡಿಫ್ರೆಂಟ್ ಹೆಂಗ್ ತಗೊಂಡಿದ್ದೀರಾ? ಅಂದ್ರೆ BCom ಬಿಟ್ಟು ಆಪ್ಟಿಮೆಟ್ರಿಕ್ ಕೋರ್ಸ್ ತಗೊಂಡಿದ್ದೀರಾ? ಪಾಪ್ಯುಲರ್ ಅಲ್ಲ ಅವಾಗ, BCom ಅನ್ನೋದು ಪಾಪ್ಯುಲರ್ ಅಲ್ಲ. ಸೊ ಇದು ಯಾಕೆ ತಗೊಂಡಿದ್ದೀರಾ ಅಂದ್ರೆ ಆಪ್ಟಿಮೆಟ್ರಿಕ್ ಕೋರ್ಸ್? ಅದೇ ನಮ್ಮ ಫಾದರ್ ಹೇಳ್ತಿದ್ರು, ಎಲ್ಲರೂ ಮಾಡೋ ಕೋರ್ಸ್ ನಲ್ಲೇ ನಾವು ಹೋದ್ರೆ ಸ್ಕೋಪ್ ಸ್ವಲ್ಪ ಕಮ್ಮಿ ಇರಬಹುದು, ನಾವು ಸ್ವಲ್ಪ ಬೇರೆದೇ ಆದಂತ ಸಬ್ಜೆಕ್ಟ್ ನಲ್ಲಿ ಕಾನ್ಸಂಟ್ರೇಟ್ ಮಾಡೋಣ ಅಂತೇಳಿ ನಮ್ಮ ತಂದೆಯವರು ನನ್ಗೆ ಇದನ್ನ ಡೈರೆಕ್ಷನ್ ಕೊಟ್ಟಿದ್ದು. ಆಪ್ಟೋಮೆಟ್ರಿ ಕೋರ್ಸ್ ಮಾಡು, ಇದ್ರಲ್ಲಿ ಚೆನ್ನಾಗಿದೆ ಫ್ಯೂಚರ್ ಅಂತೇಳಿ. ಆವಾಗ 2011 ಅಲ್ಲಿ ನಾನು ಕೋರ್ಸ್ ಮಾಡಿದ್ದು. ಸೊ ಆ ಕೋರ್ಸ್ ಮುಗಿದಿದ ತಕ್ಷಣ ನನ್ಗೆ ಇಮಿಡಿಯೇಟ್ ಆಗಿ ಇವನ್ ರಿಸಲ್ಟ್ ಬರಕ್ ಮುಂಚೆನೆ ನಂಗೆ ಜಾಬ್ ಆಯ್ತು ಪ್ರೈವೇಟ್ ಕಂಪನಿಯಲ್ಲಿ. ಒಳ್ಳೆ ಸ್ಯಾಲರಿನೂ ಕೊಡ್ತಿದ್ರು. ಅದು ಸೇಮ್ ಆಪ್ಟೋಮೆಟ್ರಿ ಬೇಸ್ಡ್ ಆ ಕಂಪನಿ ಹೆಸರು
ಆ ಕಂಪನಿ ಹೆಸರು ಶಿವ ವಿಷನ್ ಕೇರ್ ಅಂತ ಹೇಳಿ. ಓಕೆ, ಶಿವ ವಿಷನ್ ಕೇರ್. ಓಕೆ. ಒನ್ ಆಫ್ ದ ಬೆಸ್ಟ್ ಆಪ್ಟಿಕಲ್ ಚೈನ್ ಬ್ರಾಂಚಸ್ ಇತ್ತು ಅವ್ರದ್ದು. ಈಗ ಸಮ್ ರೀಸನ್ಸ್ ಇಂದ ಅವ್ರೀಗ ಶಟ್ ಡೌನ್ ಮಾಡಿದ್ದಾರೆ. ಅಣ್ಣ, ಇನ್ನೊಂದು, ನಿಮ್ಗೆ ಬೆಂಗಳೂರಲ್ಲಿ ಇದ್ದೀರಾ ಅಂದ್ರೆ IT ಬಗ್ಗೆ ತುಂಬಾ ಗೊತ್ತಿರುತ್ತೆ. ಅಂದ್ರೆ ಓಡೋದ್ರೆ ದುಡ್ಡು ಜಾಸ್ತಿ ತಗೋಬಹುದು ಅಂತ ಇದೆ. ಸೊ ಇದ್ರಿಗೆ ದುಡ್ಡು ಹೆಂಗೆ, ಅಂದ್ರೆ ಎಷ್ಟು ಜಾಸ್ತಿ ಇದೆ ಅಂದ್ರೆ ಆ ವಿಷನ್ ಕೇರ್ ಅಲ್ಲಿ ಎಂಪ್ಲಾಯಿಗೆ IT ಎಂಪ್ಲಾಯಿಗೆ ಎಷ್ಟು ಇರ್ಬೋದು, ಅಂದ್ರೆ ವ್ಯತ್ಯಾಸ ಎಷ್ಟಿರ್ಬೋದು, ಸ್ಯಾಲರಿ ರಿಲೇಟೆಡ್ ನಾನು ಹೇಳ್ತಾ ಇದ್ದೇನೆ. ಸ್ಯಾಲರಿ ರಿಲೇಟೆಡ್ ಅದು ಡಿಪೆಂಡ್ಸ್ ಆನ್ ದ ಸೇಲ್ಸ್. ನಮ್ಮದು ಬಂದ್ಬಿಟ್ಟು ಸೇಲ್ಸ್. ಓಕೆ, ಡಿಪೆಂಡ್ಸ್ ಆನ್ ದ ಬಿಸ್ನೆಸ್. IT ಬಂದ್ಬಿಟ್ಟು ಅದೇ ಬೇರೆ, ಟೋಟಲಿ ಡಿಫ್ರೆಂಟ್ ಸೆಕ್ಟರ್ ಆಕ್ಚುಲ್ ಆಗಿ. ಸೊ IT ಗೆ ನಮ್ಗೆ ಅಂತ ಆಕ್ಚುಯಲ್ ಬಾಂಡಿಂಗ್ ಅಂತ ಏನಿಲ್ಲ. ಆಪ್ಟಿಕಲ್ ಬಿಸ್ನೆಸ್ ಟೋಟಲಿ ಡಿಫ್ರೆಂಟ್, IT ಸೆಕ್ಟರ್ ಇಸ್ ಟೋಟಲಿ ಡಿಫ್ರೆಂಟ್. IT ಅಲ್ಲಿ ಕೂಡ ಚೆನ್ನಾಗಿ ಅರ್ನ್ ಮಾಡೋರು ಇದ್ದಾರೆ, ಅದ್ರಲ್ಲಿ ಕೂಡ ಬೇಸಿಕ್ ಸ್ಯಾಲರೀಸ್ ತಗೊಳ್ಳೋರು ಇದ್ದಾರೆ. ಆಪ್ಟಿಕಲ್ ಇಂಡಸ್ಟ್ರಿಲೂ ಕೂಡ ಎಂಪ್ಲಾಯೀಸ್ಗೆನು ಅದೇ ತರನೇ ಬೇಸಿಕ್ ಸ್ಯಾಲರಿ ತಗೊಳ್ಳೋರು ಇದ್ದಾರೆ, ಹೈಯೆಸ್ಟ್ ಸ್ಯಾಲರಿನೂ ತಗೊಳ್ಳೋರು ಇದ್ದಾರೆ. ಡಿಪೆಂಡ್ಸ್ ಆನ್, ನಮ್ದು ಬಂದ್ಬಿಟ್ಟು ಟೋಟಲಿ ಡಿಪೆಂಡ್ಸ್ ಆನ್ ಬಿಸ್ನೆಸ್. ಅಂದ್ರೆ ಇಲ್ಲಿ ಇವಾಗ ಸಾಫ್ಟ್ವೇರ್ ಆದ್ರೆ ಜಾವಾ, ಪೈಥಾನ್ ಅಂತ ಒಂದು ಲ್ಯಾಂಗ್ವೇಜಸ್ ಬಂದ್ರೆ ಓಕೆ, ಒಳ್ಳೇದಾಗುತ್ತೆ. ಬಟ್ ಇಲ್ಲಿ ಏನ್ ಕಲಿಬೇಕು? ಸೊ ಆಪ್ಟಿಕಲ್ ಬಿಸ್ನೆಸ್ ಬರ್ಬೇಕಂದ್ರೆ ಒಂದು ಕೋರ್ಸ್ ಮಾಡ್ಬೇಕು. ಆ ಕೋರ್ಸ್ ಅಲ್ಲಿ ನಾವು ಇವಾಗ ಕಂಪ್ಯೂಟರ್ ಸೈನ್ಸ್ ಓದ್ಬೇಕು. ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಲ್ಯಾಂಗ್ವೇಜಸ್ ಬರ್ಬೇಕು ನಿನ್ಗೆ ಬರ್ಬೇಕಂದ್ರೆ. ಸೊ ಆಪ್ಟಿಮೆಟ್ರಿಯಲ್ಲಿ ಏನ್ ಬರ್ಬೇಕು? ಸೊ ಅವ್ರು ಬರ್ಬೇಕಂದ್ರೆ ಏನ್ ಬರ್ಬೇಕು? ಸೈನ್ಸ್ ಅಂದ್ರೆ ಹೆಲ್ತ್, ಹೈ ಹೆಲ್ತ್. ನಮ್ಮ ಕಣ್ಣು ಹೇಗೆ ಫಂಕ್ಷನಾಲಿಟಿ ಮಾಡುತ್ತೆ, ಓಕೆ, ನಮ್ಮ ಕಣ್ಣಲ್ಲಿ ಏನ್ ಪಾರ್ಟ್ಸ್ ಇರುತ್ತೆ, ನಮ್ಗೆ ಯಾಕೆ ಆ ಒಂದು ನೋಡೋದಕ್ಕೆ ವಿಷನ್ ಅಲ್ಲಿ ತೊಂದರೆ ಏನಕ್ಕೆ ಬರುತ್ತೆ, ಅದೆಲ್ಲ ಆ ಒಂದು ಕೋರ್ಸ್ ಏನ್ ಹೇಳಿದ್ನಲ್ಲ ನಾನೀಗ, ಆಪ್ಟೋಮೆಟ್ರಿ ಕೋರ್ಸ್, ಅದ್ರಲ್ಲಿ ನಮ್ಗೆ ಎಜುಕೇಶನ್ ಸಿಗುತ್ತೆ. ಸೊ ಆ ಎಜುಕೇಶನ್ ಸಿಕ್ಕಿದ್ಮೇಲೆ ಟೋಟಲ್ ನಾಲೆಡ್ಜ್ ಸಿಕ್ಕಿದಾದ್ಮೇಲೆ ನಾವು ಇಲ್ಲಿ ಬಂದು ಕಸ್ಟಮರ್ ಬಂದಾಗ ಅವ್ರದ್ದು ಐ ಟೆಸ್ಟಿಂಗ್ ಮಾಡಿದಾಗ ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅಂತೇಳಿ ನಮ್ಗೆ ಗೊತ್ತಾದಾಗ ನಾವು ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ. ನಾವು ಸಜೆಸ್ಟ್ ಮಾಡಿದ್ದನ್ನ ಅವ್ರು ತಗೊಂಡು ಹೋಗ್ತಾರೆ. ಸೊ ದೇ ವಿಲ್ ಬಿ ಹ್ಯಾಪಿ ವೇರಿಂಗ್ ಗ್ಲಾಸಸ್. ಎನಿ ಪ್ರಾಬ್ಲಮ್ ಇಲ್ದಿರಾನೆ ಗ್ಲಾಸಸ್ ಹಾಕೊಳ್ಳೋಕೆ ಅವ್ರಿಗೆ ಕಂಫರ್ಟಬಲ್ ಇರುತ್ತೆ. ಯು ಆರ್ ಗಿವಿಂಗ್ ದಿ ಟ್ರೀಟ್ಮೆಂಟ್ ಆಲ್ಸೋ. ಟ್ರೀಟ್ಮೆಂಟ್ ಒಂಥರ ಸಜೆಷನ್ ತರ, ಒಂದು ಟ್ರೀಟ್ಮೆಂಟ್ ತರ. ಇವಾಗ ಮೆಡಿಸಿನ್ಸ್ ಹೆಂಗ್ ಕೊಡ್ತೀವೋ ಸೇಮ್ ಇದು. ಹೌದು, ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ. ಪ್ರಿಸ್ಕ್ರೈಬ್ ಮಾಡಿ ನಾವು ಅವ್ರಿಗೆ ಆಪ್ಷನ್ ಕೊಡ್ತೀವಿ. ಪ್ರೈಸ್ ರೇಂಜ್ ಅಲ್ಲಿ ಆಪ್ಷನ್ಸ್ ಇರುತ್ತೆ, ಬ್ರಾಂಡ್ಸ್ ಅಲ್ಲಿ ಆಪ್ಷನ್ಸ್ ಇರುತ್ತೆ, ಫ್ರೇಮ್ಸ್ ಮತ್ತೆ ಲೆನ್ಸಸ್ ಬ್ರಾಂಡ್ ನಲ್ಲಿ. ಅವ್ರದ್ದು ಐ ಟೆಸ್ಟಿಂಗ್ ಮಾಡೋದು ಟೋಟಲ್ ರೆಸ್ಪಾನ್ಸಿಬಿಲಿಟಿ ನಮ್ದು ಇರುತ್ತೆ. ಪ್ರಿಸ್ಕ್ರಿಪ್ಷನ್ ನಾವು ನಮ್ಮ ರೆಸ್ಪಾನ್ಸಿಬಿಲಿಟಿ. ಫ್ರೇಮ್ ಮತ್ತೆ ಲೆನ್ಸ್ ಏನಿರುತ್ತಲ್ಲ, ಫ್ರೇಮ್ ಹಾಕುವಂತ ಗ್ಲಾಸಸ್, ಅದನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋದು ಕಸ್ಟಮರ್ ರೆಸ್ಪಾನ್ಸಿಬಿಲಿಟಿ. ನಾವು ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ, ರೆಕಮೆಂಡ್ ಮಾಡ್ತೀವಿ. ಅವ್ರ ಬಡ್ಜೆಟ್ ಪ್ರೈಸ್ ರೇಂಜ್ ಪ್ರಕಾರ ಅವರು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಈ IT ಎಂಪ್ಲಾಯ್ಸ್ ಗೆ ನೀವು ಎಷ್ಟು ಪ್ರಾಬ್ಲಮ್ ನೋಡಿದಿರಾ? ಅಂದ್ರೆ IT ಎಂಪ್ಲಾಯ್ಸ್ ಯಾವ ತರ ಪ್ರಾಬ್ಲಮ್ ನೋಡಿದಿರಾ? ಒಂದು ಪ್ರಾಬ್ಲಮ್, ಅದಕ್ಕೆ ಏನ್ ಸಜೆಷನ್ ಕೊಟ್ಟಿದ್ದೀರಾ? ಒಂದ್ ಪರ್ಸನ್ ತಗೊಂಡು ಹೇಳ್ತೀರಾ? ಅಂದ್ರೆ ಒಂದ್ ಪರ್ಸನ್ ಎಕ್ಸಾಂಪಲ್ ತಗೊಂಡು. IT ಯಲ್ಲಿ ಏನಂತಂದ್ರೆ, ಈಗ IT ಪರ್ಸನ್ ಕಂಟಿನ್ಯೂಸ್ ಆಗಿ ಡಿಜಿಟಲ್ ಡಿಸ್ಪ್ಲೇನ ನೋಡ್ತಾನೆ ಇರ್ತಾರೆ. ಕಂಟಿನ್ಯೂ ಆಗ ನೋಡುವಾಗ ಏನಾಗುತ್ತೆ, ಹಾರ್ಮ್ಫುಲ್ ಬ್ಲೂ ಲೈಟ್ ಅನ್ನೋದು ಏನಿರುತ್ತೆ, ಅದು ಡಿಸ್ಪ್ಲೇ ಇಂದ ಎಮಿಟ್ ಆಗ್ತಿರೋಂತ ಬ್ಲೂ ಲೈಟ್, ಅದು ಹ್ಯೂಮನ್ ಐ ರೆಟಿನಲ್ ಸೆಲ್ಸ್ ಅನ್ನ ಅದು ನಿಧಾನವಾಗಿ ಅದು ಡ್ಯಾಮೇಜ್ ಆಗ್ತಾ ಬರುತ್ತೆ. ರೆಟಿನಲ್ ಸೆಲ್ಸ್ ಡ್ಯಾಮೇಜ್ ಆಗ್ತಾ ಇದ್ರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವ್ರಿಗೆ ಏಜ್ ಆಗ್ತಾನೆ, ಒಂದು 40-50 ಇಯರ್ಸ್ ಕ್ರಾಸ್ ಆಗ್ತಾನೆ ಅವ್ರ ಕಣ್ಣಲ್ಲಿ ಪ್ರಾಬ್ಲಮ್, ಸೀರಿಯಸ್ ಇಶ್ಯೂಸ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಆ ಒಂದು ಸೀರಿಯಸ್ ಇಶ್ಯೂಸ್ ಇವಾಗ್ಲಿಂದಾನೆ, ಯಾಕಂತಂದ್ರೆ ಈಗ IT ಡೆವಲಪ್ಮೆಂಟ್ ಈಗ ಒಂದು 20 ಇಯರ್ಸ್ ಇಂದ ಬರ್ತಿರೋದು. ಈಗಿನ ಯಂಗ್ ಜನರೇಷನ್ಸ್ ಗೆನೆ ಅದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿರೋದು. ಮುಂಚೆ ಜನರೇಷನ್ಸ್ ಅಲ್ಲಿ ಅಷ್ಟೊಂದು ಪ್ರಾಬ್ಲಮ್ ಇರ್ಲಿಲ್ಲ. ಯಾಕಂದ್ರೆ ಇವಾಗ ನಾವಿಟ್ಟು ಮೋರ್ ಇಂಟು ದ ಗ್ಯಾಜೆಟ್ಸ್, ಡಿಜಿಟಲ್ ಡಿವೈಸಸ್, ಡಿಸ್ಪ್ಲೇ. ಸೊ ಹಂಗಾಗಿ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಬರೋದು ಈಗ ಜನಕ್ಕೆ ಅವೇರ್ನೆಸ್ ಇಲ್ಲ. ಸೊ ಈಗ ಅವ್ರು ಕಂಪ್ಯೂಟರ್ ಯೂಸ್ ಮಾಡೋದ್ರಿಂದ ನಮ್ಮ ಹತ್ರ ಬರುವಂತ ಕಸ್ಟಮರ್ಸ್ಗೆ ನಾವು ಅವ್ರಿಗೆ ಜೆನ್ಯೂನ್ ಸಜೆಷನ್ ಕೊಡ್ತೀವಿ. ನಿಮ್ಗೆ ಕಣ್ಣು ಯಾವ ರೀತಿ ನೀವು ಹೆಲ್ದಿಯಾಗಿ ಇಟ್ಕೋಬೇಕು, ನಮ್ಮ ಪೇರೆಂಟ್ಸ್ ಅಥವಾ ನಮ್ಮ ಪೇರೆಂಟ್ಸ್ ಅವ್ರ ಪೇರೆಂಟ್ಸ್ ಗೆ ಹೇಗಿತ್ತು ಹೆಲ್ದಿ ಹೈ, ಸೊ ಅದೇ ತರನೇ ನಮ್ ಕಣ್ಣು ಇರಬೇಕು ಅಂತಂದ್ರೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಈಗ ಕಂಪ್ಯೂಟರ್ ಡಿಸ್ಪ್ಲೇ, ಮೊಬೈಲ್ ಫೋನ್ ಡಿಸ್ಪ್ಲೇ ಎಲ್ಲ ತುಂಬಾನೇ ಯೂಸ್ ಮಾಡ್ತಿರ್ತೀವಿ. ಸೊ ಈಗ ನನ್ನ ಒಂದು ಜಾಬ್ ಏನಂತಂದ್ರೆ ಅವ್ರ ಕಣ್ಣನ್ನು ಸಹ, ಈಗಿನ ಜನದ್ದು ಕಣ್ಣನ್ನು ಸಹ ಅದೇ ತರನೇ ಹೆಲ್ದಿಯಾಗಿ ಇಟ್ಕೊಳ್ಬೇಕು ಅಂತೇಳಿ ಒಂದು ಸಜೆಷನ್ ನಾವು ಕೊಡ್ತೀವಿ. ಅದ್ರ ಪ್ರಕಾರನೇ ಪ್ರೊಟೆಕ್ಟಿವ್ ಗ್ಲಾಸಸ್ ಕೂಡ ಸಜೆಸ್ಟ್ ಮಾಡ್ತೀವಿ. ಇವಾಗ ಬೆಂಗಳೂರಲ್ಲಿ ತುಂಬಾ ಆಪ್ಟಿಕಲ್ ಶಾಪ್ಸ್ ಇದೆ. ಸೊ ಐ ವಿಷನ್ ಸೆಂಟರ್ಗೆ ಬರಬೇಕು ಅಂದ್ರೆ ಸೊ ಏನು ಸ್ಪೆಷಾಲಿಟಿ ಇದೆ? ಒಂದು ಸ್ಪೆಷಾಲಿಟಿ. ಸೊ ಏನ್ ಸ್ಪೆಷಾಲಿಟಿ ಅಂದ್ರೆ ನೀವು ಫ್ರೇಮ್ ಆಗ್ಲಿ, ಸೊ ನೀವು ಕಮ್ಮಿ ರೇಟ್ ಆಗ್ಲಿ, ಸೊ ಏನ್ ನಿಮ್ ಸ್ಪೆಷಾಲಿಟಿ ಏನು? ನನ್ನ ಸ್ಪೆಷಾಲಿಟಿ ಏನು ಅಂತೇಳಿ ನಾನು ಹೇಳ್ಕೊಳ್ಳೋದಕ್ಕೆ ನನಗೂ ಇಷ್ಟ ಆಗೋದಿಲ್ಲ. ಕಸ್ಟಮರ್ ನನ್ನ ಹತ್ರ ಯಾರು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ. ಸೊ ನನ್ನ ಪ್ರಕಾರ ನಾನು ಏನ್ ಹೇಳ್ಕೊಳ್ತೀನಿ ಅಂತಂದ್ರೆ, ಅದು
ನಾನು ಕಾನ್ಫಿಡೆಂಟ್ ಇದ್ದೀನಿ ನನ್ನ ಸರ್ವಿಸ್ ಕಸ್ಟಮರ್ಗೆ 100% ಅದು ಸ್ಯಾಟಿಸ್ಫೈಡ್ ಆಗಿರುತ್ತೆ ಅಂತೇಳಿ. ಸೊ ಅದರಲ್ಲಿ ಒಂದು ನಿಮಿಷ. ಓಕೆ ಫೈನ್. ಹಲೋ, ನಿಮ್ ಸ್ಪೆಷಾಲಿಟಿ ನನ್ನ ಸ್ಪೆಷಾಲಿಟಿ ಏನಂತಂದ್ರೆ ನಾನು ಹೇಳ್ದಕ್ಕೆ ನನ್ಗದು ಅಷ್ಟೊಂದು ಚೆನ್ನಾಗಿರಲ್ಲ. ನನ್ನ ಕಸ್ಟಮರ್ಸ್ ಯಾರು ಬಂದು ನನ್ನ ಹತ್ರ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಅವ್ರಿಗೆ ಗೊತ್ತು ನಮ್ಮ ಸ್ಪೆಷಾಲಿಟಿ ಏನು ಅಂತ ಹೇಳಿ. ನನ್ನ ಪ್ರಕಾರ ಐ ಆಮ್ ಸೋ ಕಾನ್ಫಿಡೆಂಟ್ ದಟ್ ನಾನು ಕಸ್ಟಮರ್ಸ್ಗೆ ಬೆಸ್ಟ್ ಸರ್ವಿಸ್ ಕೊಡ್ತಿದ್ದೀನಿ ವಿತ್ ಬೆಸ್ಟ್ ಪ್ರಾಡಕ್ಟ್ಸ್ ವಿತ್ ದ ಬೆಸ್ಟ್ ಪ್ರೈಸ್ ಇನ್ ಬ್ಯಾಂಗ್ಳೂರ್. ಅವ್ರು ಯಾವುದೇ ಆನ್ಲೈನ್ ವೆಬ್ಸೈಟ್ ನಲ್ಲಿ ಸಿಗುವಂತ ಪ್ರಾಡಕ್ಟ್ಸ್ಗೆ ಕಂಪೇರ್ ಮಾಡಿದ್ರು ಅಥವಾ ಬೇರೆ ಆಪ್ಟಿಕಲ್ ಸ್ಟೋರ್ಸ್ಗೆ ಕಂಪೇರ್ ಮಾಡಿದ್ರು ನಮ್ಮಲ್ಲಿ ಸಿಗುವಂತ ಸರ್ವಿಸ್ ನನ್ನ ಪ್ರಕಾರ ದಿ ಬೆಸ್ಟ್ ಆಗೇ ಇರುತ್ತೆ. ಪ್ರತಿಯೊಂದು ನನ್ನ ಕಸ್ಟಮರ್ದು ರೆಸ್ಪಾನ್ಸ್ ಕೂಡ ನಾವು ತಗೊಳ್ತೀವಿ, ಫೀಡ್ಬ್ಯಾಕ್ ತಗೊಳ್ತೀವಿ, ಅವ್ರದ್ದೆಲ್ಲ ಫೀಡ್ಬ್ಯಾಕ್ ಎಲ್ಲ ಚೆನ್ನಾಗಿದೆ. ಸೊ ಅದೇ ತರನೇ ಪ್ರತಿಯೊಂದು ಕಸ್ಟಮರ್ ಬಂದ್ರು ನಾವು ಅದನ್ನ ಬೆಸ್ಟ್ ಸರ್ವಿಸ್ ಆಗಿ ನಾನು ಅದನ್ನ ಕನ್ವರ್ಷನ್ ಮಾಡುವಂತದ್ದು ನನಗೆ ಕಾನ್ಫಿಡೆನ್ಸ್ ಇದೆ. ಸೊ ನೀವು ಒಂದು ಕಂಪನಿಯಲ್ಲಿ ವರ್ಕ್ ಮಾಡಿದ್ದೀರಾ ಮುಂಚೆ, ಅಂದ್ರೆ 2013 ಮುಂಚೆ ವರ್ಕ್ ಮಾಡಿದ್ದೀರಾ. ಸೊ ಆದ್ಮೇಲೆ ನೀವು ಎಂಟರ್ಪ್ರಿನರ್ ಆಗಿ ಅಂದ್ರೆ ಬಿಸಿನೆಸ್ ಮ್ಯಾನ್ ಆಗಿದ್ದೀರಾ. ಸೊ ಯೂತ್ಗೆ ನೀವು ಏನು ಒಂದು ಸಜೆಷನ್ ಕೊಡ್ತೀರಾ? ಅಂದ್ರೆ ಯೂತ್ ಎಂಪ್ಲಾಯಿ ಬಿಟ್ಟು ಬರೋ ಯೂತ್ಗೆ ಏನ್ ಸಜೆಷನ್ ಕೊಡ್ತೀರಾ? ಅವ್ರು ಹೆಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಸಜೆಷನ್ ಕೊಡ್ತೀರಾ ನಿಮ್ ಬಿಸಿನೆಸ್ ಓರಿಯೆಂಟೆಡ್ ಆಗಿ? ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೂ ಪ್ರತಿಯೊಬ್ಬರಿಗೂ ಒಂದು ಟೆನ್ಷನ್ ಅನ್ನೋದಿರುತ್ತೆ, ಭಯ ಅನ್ನೋದಂತೂ ಇದ್ದೇ ಇರುತ್ತೆ. ಬಟ್ ಯು ಮಸ್ಟ್ ಹ್ಯಾವ್ ಟು ಸ್ಟಾರ್ಟ್ ಎನಿಥಿಂಗ್. ನೀವು ಸ್ಟಾರ್ಟ್ ಮಾಡೋದಷ್ಟೇ ಪ್ರಾಬ್ಲಮ್. ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನಗಳು ಕಳೆದ್ರೆ ಎಲ್ಲಾನು ಸಕ್ಸಸ್ ಆಗೇ ಆಗುತ್ತೆ. ಸೊ ಸಕ್ಸಸ್ಗೆ ಸ್ಟಾರ್ಟ್ ಅನ್ನೋದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಸ್ಟಾರ್ಟ್ ಮಾಡಿ ಅಷ್ಟೇ. ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಆಗುತ್ತೆ. ಸ್ಟಾರ್ಟ್ ಮಾಡ್ದಲೇನೆ ನಾವು ಯೋಚನೆ ಮಾಡಿ ಕುತ್ಕೊಂಡ್ರೆ ಏನು ಸ್ಟಾರ್ಟ್ ಮಾಡಕ್ಕಾಗಲ್ಲ ಲೈಫಲ್ಲಿ. ಸ್ಟಾರ್ಟ್ ಮಾಡಿದ್ರೆ ಸಕ್ಸಸ್ ಅಂತೂ 100% ಇದ್ದೇ ಇರುತ್ತೆ. ಓಕೆ ಮಧುವಣ್ಣ, ತುಂಬಾ ಥ್ಯಾಂಕ್ಸ್. ಸೊ ನೀವು ಎಲ್ಲ ನಿಮ್ಮ ಎಕ್ಸ್ಪೀರಿಯನ್ಸಸ್ ನೀವೆಲ್ಲ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್, ಥ್ಯಾಂಕ್ ಯು. ಸೊ ನೋಡ್ಬೋದು ಮಧು ಅವರು ಎಷ್ಟು ಚೆನ್ನಾಗಿ ಇದು ಮಾಡಿದಾರೆ ಅಂದ್ರೆ, ನಾನು ಫಸ್ಟ್ ಬಂದ್ಮೇಲೆ ಅನ್ನ ರಿಸೀವ್ ಮಾಡ್ಕೊಡೋ ವಿಧಾನ ಆಗ್ಲಿ, ಇಲ್ಲಿ ನೋಡೋ ಇವ್ರ ಮೇಂಟೆನೆನ್ಸ್ ಆಗ್ಲಿ, ಅವ್ರ ಸ್ಪೆಟ್ಸ್ ಮಾಡೋ ನೀಟ್ನೆಸ್ ಆಗಿ ಎಲ್ಲ ನೋಡ್ಬೋದು ನಿಮ್ ವಿಡಿಯೋದಲ್ಲಿ. ಸೊ ಕ್ಲಿಯರ್ ಆಗಿದೆ. ಸೊ ಅವ್ರಿಗೆ ಈ ಆಪ್ಟಿಕಲ್ಸ್ ಮೇಲೆ ಇರೋ ನಾಲೆಜ್ ತುಂಬಾ ಇದೆ. ಅವ್ರು ಒಂದು ಕೋರ್ಸ್ ಮಾಡಿದ್ದಾರೆ, ಮತ್ತೆ ಎಷ್ಟೋ IT ಎಂಪ್ಲಾಯ್ಸ್ಗೆ ಅವರು ಒಂದು ವಿಷನ್ ಇಟ್ಕೊಂಡು ಮುಂದಕ್ಕೆ ಹೋಗಿದ್ದಾರೆ. ಸೊ ಇಷ್ಟು ಒಳ್ಳೆ ಒಂದು ಎಂಟರ್ಪ್ರಿನರ್ ಶಿಪ್ ಇರೋ ಒಂದು ಮೈಂಡ್ ಸೆಟ್ ಅಲ್ಲಿ ಮೈಂಡ್ ಸೆಟ್ ನಿಂದ ನಾವು ತಗೊಂಡ್ರೆ, ಈ ಸ್ಪೆಟ್ಸ್ ಎಲ್ಲ ತಗೊಂಡ್ರೆ ನಮಗೂ ಒಂದು ಇದಿರುತ್ತೆ. ಸೊ ಹೇಳ್ತಿದ್ದಾರೆ IT ಎಂಪ್ಲಾಯ್ಸ್ ಎಲ್ಲ ನೋಡ್ತಿರೋ ಯಾರು ಎಲ್ಲರೂ ಸೊ ವಿಸಿಟ್ ಮಾಡಿ. ನಾನು ಒಂದು ಕಂಪಲ್ಸರಿ ತಗೊಂತೀನಿ. ನಾನು ಒಂದು IT ಎಂಪ್ಲಾಯ್ ವರ್ಕ್ ಮಾಡ್ತಿದ್ದೀನಿ, ನಮಗೂ ಕಂಪಲ್ಸರಿ ಎಫೆಕ್ಟ್ ಆಗುತ್ತೆ. ಬ್ಲೂರೇಸ್ ಎಲ್ಲ ಯೂಸ್ ಮಾಡ್ಕೋಬೇಕು. ನೋಡಿದ್ರಲ್ಲ, ಸೊ ನಿಮ್ಗೆ ತುಂಬಾ ಇನ್ಫಾರ್ಮೇಟಿವ್ ಆಗಿ ಇದೆ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು.